ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಗೀತೆಯ ಈ 12ನೇ ಅಧ್ಯಾಯಕ್ಕೆ ಹೆಸರು ಭಕ್ತಿಯೋಗ ಅಂತ. ಭಕ್ತಿಯೋಗ ಅಂತಂದ್ರೆ ಅದು ಭಗವಂತನಲ್ಲಿ ಪ್ರೀತಿಯನ್ನ ಇನ್ನಷ್ಟು ನಾವು ಹೆಚ್ಚಿಸಿಕೊಳ್ಳಿಕ್ಕೆ ಏನೇನು ನಮ್ಮಲ್ಲಿ ಗುಣಗಳಿರಬೇಕು ಅನ್ನೋದನ್ನ ತಿಳಿಸುವಂತಹ ಮಾತುಗಳಲ್ಲಿ ಬರುವಂಥದ್ದು. ಲೋಕಾನ್ನೋ ದ್ವಿಜತೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗಃ ಉದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಯಸ್ಮಾನ್ನೋ ಉದ್ವಿಜತೆ ಲೋಕಃ ಲೋಕಃ ಯಸ್ಮಾತ್ ನ ಉದ್ವಿಜತೆ. ಯಾರಿಂದ ಈ ಜಗತ್ತು ಅಥವಾ ಲೋಕ ಅಂದ್ರೆ ಮನುಷ್ಯರು ಆಗುತ್ತಾರೆ, ಅಥವಾ ಮುಖ್ಯವಾಗಿ ಜ್ಞಾನಿಗಳ ಬದುಕು, ತಿಳಿದವರ ಬದುಕು, ಸಜ್ಜನರ ಬದುಕು, ಯಾರ ಮಾತಿನಿಂದಾಗಿ ಅಥವಾ ಯಾರ ಬದುಕಿನಿಂದಾಗಿ ಉದ್ವೇಗಕ್ಕೆ ಈಡಾಗುವುದಿಲ್ವೋ ಲೋಕಾನ್ನೋ ದ್ವಿಜತೆ ಚಯ. ಅಥವಾ ಉಳಿದವರಿಂದ, ಲೋಕದ ಜನರಿಂದ ಯಾರು ಉದ್ವೇಗಕ್ಕೆ ಅಥವಾ ಭಯಕ್ಕೆ ಒಳಗಾಗುವುದಿಲ್ವೋ, ಅಂದ್ರೆ ಅವರ ಭಯಕ್ಕೆ ಅವರ ಮಾತಿಗೆ ಭಯಕ್ಕೆ ಈಡಾಗುವುದು ಅಂದ್ರೆ ಏನೋ ಒಂದು ಲೋಪದೋಷಕ್ಕೆ ಒಳಗಾದ ಜೀವನವನ್ನು ನಡೆಸಿರುವಂಥದ್ದು ಅಂತ ಅರ್ಥ. ಲೋಕಾನ್ನೋ ದ್ವಿಜತೆ ಚಯ. ಯಾವ ಮನುಷ್ಯ ತಾನೂ ಇತರರಿಗೆ ಹೆದರದೆ, ತನ್ನಿಂದಲೂ ಇತರರಿಗೆ ಹೆದರಿಕೆ ಉಂಟಾಗದಂತೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ವಿಶೇಷವಾದ ಪ್ರೀತಿಯನ್ನ ಭಗವಂತ ತೋರ್ತಾನೆ. ಯಾಕಂದ್ರೆ ಸತಮೇ ಪ್ರಿಯ, ಅವನು ನನಗೆ ಅತ್ಯಂತ ಪ್ರಿಯ ಅನ್ನುವ ಮಾತನ್ನ ಬಹಳ ಎಚ್ಚರಿಕೆಯಿಂದ ಆ ಜೀವನವನ್ನು ಸಾಗಿಸಬೇಕಾದದ್ದು ಅಂತ ಹೇಳಲಿಕ್ಕೆ ಈ ಮಾತು ಬಂದಿದೆ. ಹರ್ಷ ಅಮರ್ಷ ಭಯ ಉದ್ವೇಗೈಹಿ. ಹರ್ಷ ಅಂದ್ರೆ ಸಂತೋಷ, ಆನಂದ. ಅಮರ್ಷ ಅಂತಂದ್ರೆ ಇದು ನಮಗೆ ತಡ್ಕೊಳ್ಳಿಕ್ಕಾಗುವಂಥದ್ದು. ಮರ್ಷಣ ಅಂತಂದ್ರೆ ಸಹಿಸುವಂಥದ್ದು, ಅಮರ್ಷಣ ಅಂದ್ರೆ ಸಹಿಸಲಾಗದ್ದು, ಅಸಹನೆ ಅಂತ ಒಂದರ್ಥ. ವಿಪರೀತವಾದ ಸಂತೋಷ, ಅಸಹನೆ, ಉದ್ವೇಗ ಇವುಗಳಿಂದ ಮುಕ್ತನಾದವನು ಸಚಮೇ ಪ್ರಿಯ. ತುಂಬಾ ಉದ್ವೇಗಕ್ಕೆ ಒಳಗಾದವನಾಗ್ಲಿ, ತುಂಬಾ ತನ್ನ ಸೌಖ್ಯಗಳನ್ನ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಏನೇನೋ ಚಟುವಟಿಕೆಗಳನ್ನ ತೊಡಗುವನಾಗಲಿ, ಇವನು ಎಷ್ಟೋ ಸರ್ತಿ ಅಪಾಯಕಾರಿಯಾಗಿ ಬಿಡುತ್ತಾನೆ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ. ಇದೆಲ್ಲ ಭಕ್ತನಲ್ಲಿ ಇರಬೇಕಾದ ಗುಣ ಅಂತ. ಅಪೇಕ್ಷ ಅಂದ್ರೆ ಆಸೆ, ಅನಪೇಕ್ಷ ಅಂದ್ರೆ ಅನಗತ್ಯವಾದ ಏನೂ ಬಯಸದೆ ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಬಯಸದೆ ಬದುಕಬೇಕು ಅಂತ ಅನ್ನೋದೇ ಒಂದು ಬಯಕೆ ಆಗತ್ತೆ. ಅಂದಾಗೆ ಅದನ್ನ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ. ಮನುಷ್ಯ ಬಯಸ್ತಾ ಇಲ್ಲ ಅಂದ್ರೆ ಅವ್ನು ಸತ್ತಿದ್ದಾನೆ ಅಂತ ಅರ್ಥ. ಬಯಸ್ತಾ ಇದ್ದಾನೆ ಅಂದ್ರೆ ಮಾತ್ರ ಬದುಕ್ತಾ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಏನಂತ ಬಯಸಬಾರ್ದು ಅಂತ ನಮಗೆ ಶಾಸ್ತ್ರಗಳು ಸುಳಿವನ್ನು ಕೊಟ್ಟಿವೆಯೋ ಅಂಥ ವಿಷಯದಲ್ಲಿ ಮಾತ್ರ ಬಯಕೆಗಳಿಗೆ ಬಲಿಯಾಗದೆ, ಮುಖ್ಯವಾಗಿ ಯಾವುದನ್ನ ಬಯಸಿದ್ರೆ ಜೀವನ ಮತ್ತೆ ಗಂಟಾಗುವುದಿಲ್ವೋ ಅದು ಅನಪೇಕ್ಷ. ಶುಚಿ ಶುದ್ಧತೆಯನ್ನ ಕಾಪಾಡಿಕೊಂಡವ. ದಕ್ಷ ತನ್ನ ಕಾರ್ಯಭಾರಗಳನ್ನ ಯಶಸ್ವಿಯಾಗಿ ನಡೆಸಬಲ್ಲವ. ಶುಚಿ ದಕ್ಷ. ದಕ್ಷ ಅಂದ್ರೆ ಅದೊಂದು ಸುಂದರವಾದ ಕ್ವಾಲಿಟಿ ಒಬ್ಬ ಸಾಧಕನಿಗೆ ಇರಬೇಕಾದದ್ದು. ಕಾಮನ್ ಸೆನ್ಸ್ ಇರ್ಬೋದು, ಚಾಕಚಕ್ಯತೆ ಇರ್ಬೋದು, ಹಿಡಿದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವುದಕ್ಕೆ ಏನೇನು ಮಾಡಬೇಕು ಅಂತ ತತ್ಕಾಲದಲ್ಲಿ ಯೋಚಿಸಿ ಅದಕ್ಕೆ ಬೇಕಾದ ರೀತಿಯ ದಾರಿಯನ್ನು ಕಂಡುಕೊಳ್ಳುವುದಿರ್ಬೋದು. ನಾವು ಹೇಳ್ತೇವೆ ಅದರ ದಕ್ಷ ಅಧಿಕಾರಿ. ದಕ್ಷ ಅಧಿಕಾರಿ ಅಂದ್ರೆ
ಕೆಲಸ ಏನಾದ್ರು ನೀವು ಅವರಿಗೆ ಒಪ್ಪಿಸಿದ್ರೆ ಅವ್ರು ಮಾಡಿ ಮುಗಿಸುವುದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದೆಲ್ಲವನ್ನು ನಿರಂತರ ಆಗುವುದನ್ನಷ್ಟೇ ಗಮನಿಸ್ತಾರೆ ಹೊರತು ಅದಕ್ಕೆ ಕಾರಣಗಳನ್ನು ಹುಡುಕುವುದಿಲ್ಲ. ಯಾರು ಏನು ಒಂದು ಕೆಲಸ ಹೇಳಿದ್ದಕ್ಕೆ ಆಗ್ಲಿಲ್ಲ ಅಂತ ಕಾರಣ ಹೇಳ್ತಾರೋ ದೊಡ್ಡ ದೊಡ್ಡ ಕೆಲಸಗಳಿಗೆ ಆಗುವಾಗ, ಯಾವುದೋ ಕೆಲವೆಲ್ಲ ಆಗದೇ ಇರುವಂತೆ ಮಾಡುವುದೇ ಕೆಲವೊಂದ್ಸರ್ತಿ ಮುಖ್ಯ ಉದ್ದೇಶ ಆಗಿದ್ದಾಗ ಅದನ್ನು ನಾವು ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಕೆಲವೊಂದ್ಸರ್ತಿ ಆ ಕೆಲಸ ಆಗಿ ಹೋಯ್ತು ಅಂದ್ರೆ ಅದರಿಂದ ಮುಂದೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಜಾಗ ಸಿಗುದಿಲ್ಲ, ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ. ಅದರಿಂದಾಗಿ ಕೆಲವೊಂದ್ಸತಿ ಕೆಲವು ಪ್ರಾಜೆಕ್ಟ್ ವರ್ಕ್ಗಳನ್ನು ಮುಂದೆ ಮುಂದೆ ಹಾಕ್ತಾರೆ ಅಂತಂದ್ರೆ ಒಂದಿಷ್ಟು ಸತ್ಕರ್ಮಗಳಿಗೆ ಅದನ್ನು ಬಳಸಿಕೊಳ್ಳಿಕ್ಕೆ ಫಂಡ್ ರೈಸ್ ಆಗ್ತಾ ಇರುತ್ತೆ, ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತ. ನಮ್ದೇನೋ ಒಂದು ಹರಕೆ ತೀರಿಸಿ ಬಿಟ್ಟೆವು ಅಂತಂದ್ರೆ ಮುಂದೆ ಆ ಒಳ್ಳೆ ಕೆಲಸಕ್ಕೆ ಬೇಕಾದ ಅನುಕೂಲತೆಗಳು ಆ ದಾರಿಯಲ್ಲಿ ಆಗುವುದು ಕಷ್ಟ ಆಗುತ್ತೆ. ಅದು ಬಿಟ್ಟು ಯಾವುದರಿಂದ ಒಂದು ಕೆಲಸ ಪೂರ್ಣವಾಗಿ ಲಾಭದಾಯಕವಾಗಿ ಜಗತ್ತಿಗೆ ಮತ್ತೆ ಮತ್ತೆ ಉಪಕಾರಕವಾದಂತಹ ಸ್ಥಿತಿಗೆ ಅನ್ನು ನಿಲ್ಲಿಸ್ತೇವೆ, ಅದು ದಕ್ಷತೆಯ ಸಂಕೇತ. ಹಾಗಾಗಿ ದಕ್ಷನಾದಂತಹ ವ್ಯಕ್ತಿಯ ಪರಿಚಯ ಮಾಡಿಕೊಡಿದ್ದು ಬಹಳ ಕಷ್ಟ. ಇಷ್ಟೇ ಒಬ್ಬ ವ್ಯಕ್ತಿಗೆ ನಾವು ಅಳತೆ ಹೂಡಿ ಇದು ಮಾತ್ರ ದಕ್ಷತೆ, ಇದು ದಕ್ಷತೆ ಅಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ. ಒಂದು ಕೆಲಸ ಆಗ್ಬೇಕಾದ್ರೆ ಏನೇನ್ ಮಾಡಬಹುದೋ ಅದೆಲ್ಲವನ್ನು ಯಶಸ್ವಿಯಾಗಿ ಮಾಡಬಲ್ಲವ ದಕ್ಷ ಅಂತ ಅನಿಸಿಕೊಳ್ತಾನೆ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ. ತನಗೆ ಅಗತ್ಯವಿಲ್ಲದ ವಿಷಯದಲ್ಲಿ ಎಷ್ಟು ಸುಮ್ಮನಿರ್ತಾನೋ ಅಷ್ಟು ಆತ ಬದುಕಿನಲ್ಲಿ ಕ್ಷೇಮಕರನಾಗಿರ್ತಾನೆ. ಎಲ್ಲವನ್ನು ನಾನೇ ಇದನ್ನು ಸರಿ ಮಾಡಬೇಕು, ನನ್ನಿಂದಲೇ ಆಗಬೇಕು, ನಾನೇ ಈ ವಿಷಯಗಳಲ್ಲಿ ಮುತುವರ್ಜಿ ವಹಿಸಿ ಏನೋ ಮಾಡಬೇಕು ಅಂತ ತನಗೆ ಅಗತ್ಯ ಇಲ್ಲದ ವಿಷಯದಲ್ಲಿ, ಅಗತ್ಯ ಇದ್ದಲ್ಲಿ ತಾವು ಮಾಡ್ಲೇಬೇಕು, ಆದ್ರೆ ತನಗಾಗದ್ದು, ತನ್ನ ವ್ಯವಸ್ಥೆಗೆ ಮೀರಿದ್ದು, ತನ್ನ ಕೈ ಅಳತೆಯಿಂದ ಜಾರಿದ್ದು, ತನ್ನ ವ್ಯಾಪ್ತಿಗೆ ಬರದ್ದು ಇತ್ಯಾದಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುಂದೆ ಸಾಗುವವನು ಅವನು ಉದಾಸೀನ. ನಮ್ಮಲ್ಲಿ ಉದಾಸೀನ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಮಾಡುವ ಕೆಲಸದಲ್ಲಿ ಹಿಂದೇಟು ಹಾಕುವುದು ಅಂತ ಅನ್ನೋ ಅಷ್ಟೇ ಅರ್ಥದಲ್ಲಿ ಬಳಸಿಕೊಳ್ತೇವೆ. ಆದ್ರೆ ಕೃಷ್ಣ ಇಲ್ಲಿ ಹೇಳಿದ್ದು ಉದಾಸೀನ ಅಂದ್ರೆ ಅನಗತ್ಯವಾದ ವಿಷಯಗಳಲ್ಲಿ ಮೂಗು ತೂರಿಸದೇ ಇರುವುದು. ನಮ್ಗೆ ಬೇಕಾಗಿಲ್ಲ, ನಾವಾದ್ರೂ ಅದನ್ನ ಹೀಗೆ ಇರ್ಬೇಕು, ಇಂಥದ್ದೇ ಆಗ್ಬೇಕು, ಯಾವುದೋ ಪ್ರೊಫೆಷನ್ ಆಗಿ ಒಂದು ಕೆಲಸಕ್ಕೆ ಇಂಥದ್ದೇ ಆಗ್ಬೇಕು ಅಂದಾಗ ಅದು ತಪ್ಪಲ್ಲ. ನಮ್ಗೆ ಅದಿಲ್ಲದೆ ಇದ್ರೂ ನಡೀತಿತ್ತು, ಆದ್ರೂ ಇಂಥದ್ದೇ ಒಂದು ವ್ಯವಸ್ಥೆಯಲ್ಲೇ ಕೆಲಸ ನಡೆಯಬೇಕು ಅಂತ ಬಯಸುವಂತಹ ಭಾವಿಸುವಂತಹ ಅನಗತ್ಯವಾದ ವಿಚಾರಗಳಿಗೆ ಮೂಗು ತೋರಿಸುವಂತಹ ದುಷ್ಟತನ ಏನಿದೆ ಅದು ಒಬ್ಬ ಸಜ್ಜನನಿಗೆ ತುಂಬಾ ಅಪಾಯಕಾರಿಯಾದ ವರ್ತನೆ. ಅದನ್ನು ಬಿಡುವ ಸ್ಥಿತಿಯನ್ನ ಉದಾಸೀನ. ಗತವ್ಯಥ, ಹಳೆಯ ಎಳೆಯನ್ನ ಮತ್ತೆ ಮತ್ತೆ ಎಳೆದು ತಲೆ ಮೇಲೆ ಹಾಕಿಕೊಂಡು ಗಂಟು ಬಿದ್ದು ಬಿಡಿಸಿಕೊಳ್ಳಿಕ್ಕಾಗದೆ ದುಃಖ ಪಡುವಂತಹ ಸ್ಥಿತಿ ಏನಿದೆ, ಇದು ಒಬ್ಬ ಸಜ್ಜನನಾದವನು, ಭಕ್ತನಾದವನು, ಪ್ರಿಯ ಭಕ್ತನೇ ಅಂದ್ರೆ ಭಕ್ತಿಮಂತನಾದವನು ಬಿಡಬೇಕು. ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದ್ರೆ ಕರ್ಮ ಅಂತ ಅರ್ಥ. ಸರ್ವ ಆರಂಭ, ಯಾವುದೆಲ್ಲ ಮತ್ತೆ ಮತ್ತೆ ಕರ್ಮಗಳನ್ನ ಆರಂಭಿಸುವುದಕ್ಕೆ ಕಾರಣವಾಗುತ್ತೆ ಅದಕ್ಕೆ ಆರಂಭ ಅಂತಾನೆ ಹೆಸರು. ಹೊಸದಾಗಿ ಮತ್ತೆ ಕೆಲಸಗಳನ್ನ ಆರಂಭಿಸುವಂತದ್ದೇನಿದೆ ಅದು ಆರಂಭ. ಸರ್ವ ಆರಂಭ, ಯಾವುದು ಮತ್ತೆ ಇನ್ನೊಮ್ಮೆ ಆ ಕರ್ಮದ ಗಂಟಿನಲ್ಲಿ ನಮ್ಮನ್ನು ಬೀಳಿಸುವುದಕ್ಕೆ ಕಾರಣವಾಗುತ್ತೋ ಅಂತಹ ಕರ್ಮಗಳನ್ನ ತ್ಯಾಗಿ. ತುಂಬಾ ಚಂದದ ಶಬ್ದ ಸಂಸ್ಕೃತದಲ್ಲಿ ಆರಂಭ ಅನ್ನೋದಕ್ಕೆ ಕರ್ಮ ಅಂತ. ಮತ್ತೆ ಇನ್ನೊಮ್ಮೆ ಸಂಸಾರದ ಆರಂಭಕ್ಕೆ ಯಾವುದು ಕಾರಣ ಆಗುತ್ತೋ ಅದು ಕರ್ಮ. ಯಾವುದು ಸುರುಳಿಯಲ್ಲಿ ಸುತ್ತುವುದಕ್ಕೆ ಅಥವಾ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಕಾರಣವಾಗುತ್ತೋ ಅಂತಹ ಕರ್ಮಗಳ ತ್ಯಾಗ ಮಾಡಿದವನು ಸರ್ವಾರಂಭ ಪರಿತ್ಯಾಗಿ. ಯೋಚಿಸಿ ತ್ಯಾಗ ಮಾಡ್ಬೇಕಾಗತ್ತೆ. ಪರಿತ್ಯಾಗಿ ಅಂದ್ರೆ ಯಾವುದೋ 2 ಕೆಲಸ ಬಿಟ್ಟೆವು, ಇನ್ನು 10 ಕೆಲಸ ಆದ್ರೆ ಸುತ್ತ ಬೇರೆ ರೀತಿಯಲ್ಲಿ ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಇದನ್ನ ಮಾಡ್ಲಿಲ್ಲ, ಕನಿಷ್ಠ ಅದನ್ನಾದ್ರೂ ಮಾಡು, ಇದನ್ ಬಿಟ್ಟೆ ಅದನ್ನಾದ್ರೂ ಸೇವಿಸು. ನಮ್ಗೆ ಅದೆಲ್ಲ ಆವಾಗ ಅನಿಷಿದ್ಧ ಸುಖವನ್ನ ತ್ಯಾಗ ಮಾಡ್ತಾ ಇರುವವನೇ ಮೂರ್ಖ ಅನ್ನುವ ಮಾತುಗಳು ಕೆಲವೊಂದ್ಸರ್ತಿ ಇದಕ್ಕೆ ಪೂರಕವಾಗಿ ಬಂದು ಬಿಡುತ್ತೆ. ವಸ್ತುತಃ ಅದು ಸತ್ಯವೇ, ಅನಿಷಿದ್ಧವಾದ ಸೌಖ್ಯವನ್ನ ತ್ಯಾಗ ಮಾಡುವುದು ಮೂರ್ಖತನ ಅಂತ. ಹಾಗಂತ ಹೇಳಿ ನೀರಿದೆ ಆದ್ರಿಂದಾಗಿ ಕೆಸರಲ್ಲಿ ಒಂದಿಷ್ಟು ಕೈ ಆಡಿಸ್ತೇನೆ ಅನ್ನೋದು ಮೂರ್ಖತನ ಆಗುತ್ತೆ. ಅಷ್ಟು ಹೊತ್ತಿಗೆ ಆ ನೀರು ಅದು ಕೆಸರಾಗಿ ಹೋದ್ರೆ ತೊಳಿಲಿಕ್ಕೆ ನೀರಿಲ್ಲ ಅಂತ ಆಗ್ಬಿಡುತ್ತೆ. ಆದ್ರಿಂದಾಗಿ ಸರ್ವಾರಂಭ ಪರಿತ್ಯಾಗಿ, ಎಲ್ಲ ರೀತಿಯ ಚಟುವಟಿಕೆಗಳಿಂದಲೂ ಕೂಡ ಹೊರತಾದವನು ಯೋ ಮದ್ಭಕ್ತ ಸನೇ ಪ್ರಿಯ. ಯಾವ
ಇಂತಹ ಭಕ್ತನಿದ್ದಾನು, ಅವನು ನನಗೆ ಅತ್ಯಂತ ಪ್ರಿಯ, ಅವನು ನನ್ನ ಅತ್ಯಂತ ಇಷ್ಟದವ ಅನ್ನುವ ಮಾತನ್ನ ಹೇಳ್ತಾರೆ. ಯೋ ನ ಹೃಷ್ಯತೆ ನ ದ್ವೇಷ್ಟಿ ನ ಶೋಚತೆ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಯೋ ನ ಹೃಷ್ಯತಿ, ಅದನ್ನೇ ಹಿಂದೆ ಹರ್ಷಾಮರ್ಷ ವಯೋದ್ವೇಗ, ಹರ್ಷ ಅಮರ್ಷ ಉದ್ವೇಗದಿಂದ ಮುಕ್ತನಾದವನು ಅಂತ ಹೇಳಿದ್ದು. ಅತಿಯಾದ ಸಂತೋಷಕ್ಕೆ ಒಳಗಾಗುವುದು ಕೂಡ ಹಾನಿಕಾರಕ. ಯೋನ ಹೃಷ್ಯತಿ, ತುಂಬಾ ಹಚ್ಚಿಕೊಂಡು ಅದನ್ನ ಬದುಕಿನ ಅನಿವಾರ್ಯ ಅಂತ ಭಾವಿಸುವ ಮಟ್ಟಕ್ಕೆ ಹೋಗುವಂಥದ್ದು ಯೋನ ಹೃಷ್ಯತಿ. ಆದ್ರೆ ನ ದ್ವೇಷಿ, ಅವರನ್ನ ದೂರ ಇಡುವುದೂ ಇಲ್ಲ. ದ್ವೇಷದ ದೃಷ್ಟಿಯಲ್ಲಿ ನನಗೆ ಅವನನ್ನು ಕಂಡ್ರಾಗಲ್ಲ, ಅವನನ್ನು ನೋಡಬಾರ್ದು, ಅವನನ್ನು ಜೀವನದಲ್ಲಿ ಎಂದೂ ಕೂಡ ನಾನು ಹತ್ರ ಸೇರಿಸ್ಕೊಳ್ಬಾರದು ಅನ್ನುವ ರೀತಿಯ ಭಾವವೂ ಇಲ್ಲ ಅವನಿಗೆ. ಬಂದಾಗ ಅವ್ರು ಬರ್ತಾರೆ, ಹೋದಾಗ ಅವ್ರು ಹೋಗ್ತಾರೆ. ಬಂದ ಕಾಲಕ್ಕೆ ಅವರನ್ನ ಸೇರಿಸಿಕೊಳ್ಳುವುದು, ಹೊರಟ ಕಾಲಕ್ಕೆ ಬಿಟ್ಟು ಕಳಿಸುವುದು. ಇದು ಬಹಳ ಒಳ್ಳೆಯ ಸೂತ್ರ ಜೀವನದಲ್ಲಿ. ಒಂದು ಮಾತಿದೆ, ಆಗತೆ ಸ್ವಾಗತಂ ಬ್ರೂಯಾತ್ ಗಚ್ಚಂತನ್ನ ನಿವಾರಯೇತ್ ಅಂತ ಒಂದು ಮಾತಿದೆ. ಬಂದಾಗ ವ್ಯಕ್ತಿಯನ್ನ ಸ್ವಾಗತ ಮಾಡಬೇಕು, ಗಚ್ಚಂತಂ ಹೊರಡ್ತಾನೆ ಅಂತಂದಾಗ ಬಿಟ್ಬಿಡ್ಬೇಕು. ಅದು ಅವನ ಚಾಯ್ಸ್. ಅದು ನಾವು ನಮ್ಗೆ ಬೇಕಾದ ಹಾಗೆ ಎಲ್ಲರೂ ಯಾವಾಗ್ಲೂ ಇರ್ಬೇಕು, ನಾವ್ ಅನ್ಕೊಂಡ ಹಾಗೆ ಅವರು ನಡಿಬೇಕು. ನಮ್ಮ ಅನುಕೂಲಕ್ಕೆ ಅವ್ರು ಬರ್ಲಿಲ್ಲ ಅಂದ್ರೆ ಅವರು ದುಷ್ಟರು, ನಮ್ಮ ಅನುಕೂಲಕ್ಕೆ ಬಂದ್ರೆ ಮಾತ್ರ ಅವರು ಸಜ್ಜನರು ಅನ್ನುವ ಈ ಎಲ್ಲ ವ್ಯವಸ್ಥೆಗಳು ದುಃಖಕ್ಕೆ ಕಾರಣವಾಗುವಂಥದ್ದು. ಅದನ್ನ ಒಬ್ಬ ಜ್ಞಾನಿಯಾದವನು ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಯಾಕೆ ಈ ದ್ವೇಷ ಅಥವಾ ಆನಂದ ಉಂಟಾಗುತ್ತೆ ಅಂತಂದ್ರೆ, ಯಾರು ನ ಶೋಚತಿ ನ ಕಾಂಕ್ಷತಿ. ಶೋಚತಿ ಅನ್ನೋದು ದ್ವೇಷಕ್ಕೆ ಕಾರಣ ಆಗುತ್ತೆ, ಕಾಂಕ್ಷತಿ ಅನ್ನೋದು ಮತ್ತೆ ಆಸೆಗಳು ಹುಟ್ಟಿ ಅದರಿಂದ ಆನಂದ ಉಂಟಾಗುತ್ತೆ, ಅಥವಾ ಸಿಗದೇ ಇದ್ದಾಗ ಮತ್ತೆ ದ್ವೇಷವೇ ಉಂಟಾಗುತ್ತೆ. ನ ಶೋಚತಿ ನ ಕಾಂಕ್ಷತಿ. ವಿಪರೀತವಾದ ಆನಂದಕ್ಕೆ ತನ್ನನ್ನು ಒಡ್ಡಿಕೊಳ್ಳುವುದಿಲ್ಲ, ಯಾರ ಬಗೆಯೂ ದ್ವೇಷಕ್ಕೆ ಆಲೋಚಿಸುವುದಿಲ್ಲ, ಆಗಿ ಹೋದ ಕಾರ್ಯಗಳಿಗೆ ನೆನೆದು ದುಃಖ ಪಡುವುದಿಲ್ಲ, ಇಂಥದ್ದು ಆಗ್ಲೇಬೇಕು, ನಾನು ಬಯಸಿದ್ದಾಗಬೇಕು ಅಂತ ಆಸೆನೂ ಪಡುವುದಿಲ್ಲ. ಈ ನಕಾಂಕ್ಷತಿ ಅನ್ನೋದುಂಟಲ್ಲ, ಅದು ಉಳಿದ ಮೇಲಿನ ಎಲ್ಲಾ ರೀತಿಯ ವ್ಯವಸ್ಥೆಗಳಿಗೂ ಆದ್ರೂ ಕೆಲವೊಮ್ಮೆ ಬಯಕೆ ಬಂದೇ ಬರುತ್ತೆ. ಬಂದಾಗ ಆನಂದ, ಅದನ್ನು ಈಡೇರಿದಾಗ ಆನಂದ ಉಂಟಾಗಿ ಅದರ ಹೆಚ್ಚಿನ ಆಸಕ್ತಿ ಬೆಳೆಯುತ್ತೆ. ಅದು ಸಿಗದೇ ಇದ್ದಾಗ ಅದರ ಬಗೆಗೆ ಕೋಪ ಬರುತ್ತೆ. ಶುಭಾಶುಭ ಪರಿತ್ಯಾಗಿ, ಶುಭವಾಗ್ಲಿ ಸುಖವಾಗಲಿ ಬಲು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ದಾಸರು ಈ ಮಾತನ್ನೇ ನೆನಪಿಸಿತು ನಮಗೆ. ತುಂಬಾ ಸಂತೋಷ ಆದಾಗ ಹಚ್ಚಿಕೊಳ್ಳುವ ಅಪಾಯ ಇರುತ್ತೆ, ದುಃಖ ಆದಾಗ ಅದನ್ನ ವಿರೋಧಿಸುವ ನೆನಪು ಬರುತ್ತೆ. ಅಂದ್ರೆ ಎರಡೂ ಕೂಡ ಅಪಾಯಕರವು. ಸುಖ ಆಯ್ತು ಅಂತ ಅದರ ಜೊತೆಗೆ ಬಿದ್ರೆ ಅದು ಒಂದ್ ದಿವಸ ಬಿಟ್ಟುಕೊಳ್ಳುವ ಅಪಾಯವನ್ನ ಸೂಚಿಸುತ್ತೆ. ದೂರ ಇಡಬೇಕು, ಅದನ್ನ ದ್ವೇಷಿಸುವ ಅಥವಾ ಅದನ್ನ ದೂರ ಇಡುವ ಪ್ರಯತ್ನ ಮಾಡಿದಷ್ಟು ಅದು ನಮಗೆ ಇನ್ನಷ್ಟು ದುಃಖಕ್ಕೆ ಕಾರಣ ಆಗುತ್ತೆ, ಇನ್ನಷ್ಟು ಅನ್ಯಾಯ ನಾವು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯೋನ ಹೃಷ್ಯತೆ ನ ದ್ವೇಷ್ಟ ನ ಶೋಚತೆ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಮೇ ಪ್ರಿಯೋ ನರಃ. ಅಂತಹ ಶುಭ ಅಶುಭಗಳ ತ್ಯಾಗವನ್ನು ಮಾಡಿದವನಿಗೆ ನನ್ನಲ್ಲಿ ವಿಶೇಷವಾದ ಭಕ್ತಿ ಇರುತ್ತೆ, ಅಂತಹ ಭಕ್ತನನ್ನ ನಾನು ಆನಂದದಿಂದ ಅಪ್ಪಿಕೊಳ್ತೇನೆ ಅನ್ನುವ ಮಾತನ್ನ ಈ ಪದ್ಯಗಳಲ್ಲಿ ತಿಳಿಸಿದ. ಆಚಾರ್ಯರ ಮಾತು ಸರ್ವಾರಂಭ ಪರಿತ್ಯಾಗಿ ಶುಭಾಶುಭ ಪರಿತ್ಯಾಗ ಇತ್ಯಾದೇಹ ಸಾಮಾನ್ಯ ವಿಶೇಷ ವ್ಯಾಖ್ಯೇಯ ಭಾವೇನ ಪುನರುಕ್ತಿ ಅಂತ. ಅಂದ್ರೆ ಸಾಮಾನ್ಯವಾದ ಅಂಶವನ್ನ ಹೇಳಲಿಕ್ಕೆ ಒಂದು ಕಡೆ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದ್ದೇನೆಂದ್ರೆ ಎಲ್ಲಾ ಬಗೆಯ ಕರ್ಮಗಳು ಅಂತ. ಶುಭಾಶುಭ ಪರಿತ್ಯಾಗಿ ಅಂದ್ರೆ ಹಾಗಾದ್ರೆ ಶುಭವನ್ನ ಬಿಡ್ಬೇಕಾ ಬೇಡವಾ ಅಂತ ಮತ್ತೆ ಡೌಟ್ ಬಂದ್ರೆ, ಯಾವುದು ಸಂಸಾರಕ್ಕೆ ಕಾರಣವಾಗುತ್ತೋ ಅಂತ ಶುಭವನ್ನ ಬಿಡ್ಲೇಬೇಕು. ಅದು ಶುಭ ಅಂದ ತಕ್ಷಣ ಈಗ ರಾಜನಾಗುವ ಒಂದು ಕರ್ಮ, ಈ ಶುಭ ಕರ್ಮ ಅವನಿಗೆ ಬಂತು ಅಂದ್ರೆ
ಅವನು ಹೌದಲ್ವಾ ರಾಜನಾಗುವ ಅವಕಾಶ ಸಿಕ್ಕಿತಲ್ವಾ ಅಂತ ಭಾವಿಸಿದ್ರೆ ರಾಜನಾಗಿ ಮತ್ತೆ ಆಳ್ವಿಕೆ ನಡೆಸುವಾಗ ಒಂದಿಷ್ಟು ತಪ್ಪುಗಳಾಗಿ ಆ ಕರ್ಮಗಳು ಹುಟ್ಟಿ ಮತ್ತೆ ಸಂಸಾರಕ್ಕೆ ಬರುವಾಗ ಆಗುತ್ತೆ. ಅದರಿಂದಾಗಿ ಭಯ ಪಡ್ತಾರೆ ಸಜ್ಜನರು. ಶುಭ ಕರ್ಮದಿಂದ ಲಾಭ ಆದ್ರೆ ಒಳ್ಳೇದಲ್ವಾ ಅಂತ. ಇಲ್ಲ, ಮತ್ತೆ ಸಂಸಾರಕ್ಕೆ ಕಾರಣವಾಗುವ ಒಳ್ಳೆಯ ಕರ್ಮಗಳು ನಮಗೆ ಬೇಡ. ಸಂಸಾರಕ್ಕೆ ಕಾರಣವಾಗುವಂತಹ ಯಾವುದೇ ರೀತಿಯ, ಅದು ಒಳಿತಿರ್ಬೋದು ಕೆಡುಕಿರ್ಬೋದು, ಅದಕ್ಕೆ ಶುಭಾಶುಭ ಪರಿತ್ಯಾಗಿ ಅಂತ ಕೃಷ್ಣ ಹೇಳಿದ್ದು. ಇಲ್ಲಾಂದ್ರೆ ಶುಭವನ್ನ ಬಿಡುವುದು ಅಂದ್ರೆ ಏನರ್ಥ? ನಮಗೆ ಶುಭ ಅಂದ್ರೆ ಈಗ ಮೋಕ್ಷ ಶುಭ, ಅದನ್ನ ಇಲ್ಲಿ ಬಿಡಿ ಅಂತ ಹೇಳಿದ್ದಲ್ಲ, ಯಾಕಂದ್ರೆ ಅದನ್ನ ಪಡಿಬೇಕು ಅಂತ ಇನ್ನೊಂದ್ ಕಡೆ ಹೇಳಿದ್ದಾನೆ ಕೃಷ್ಣ. ಹಾಗಾದ್ರೆ ಇಲ್ಲಿ ಶುಭವನ್ನ ಬಿಡಬೇಕು ಅಂದ್ರೆ ಏನರ್ಥ ಅಂದ್ರೆ, ಯಾವುದು ಸರ್ವ ಆರಂಭ ಪರಿತ್ಯಾಗಿ, ಮತ್ತೆ ಮತ್ತೆ ಸಂಸಾರದ ಸುಳಿಗೆ ಸುತ್ತುವುದಕ್ಕೆ ಕಾರಣವಾಗುವಂತಹ ಕರ್ಮವನ್ನ ತ್ಯಾಗ ಮಾಡಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳಿದ್ದು. ಅನ್ನೋದಕ್ಕೋಸ್ಕರ 2 ಬಾರಿ ಶಬ್ದಗಳನ್ನ, ಒಂದು ಸರ್ತಿ ಸಾಮಾನ್ಯ ಅರ್ಥದಲ್ಲಿ ಶಬ್ದವನ್ನ ಪ್ರಯೋಗ ಮಾಡಿದ್ರು, ಇನ್ನೊಂದು ಸರ್ತಿ ವಿಶೇಷಾರ್ಥದಲ್ಲಿ ಪುನರುಕ್ತಿ ಮಾಡಿದ್ರು. ಹರ್ಷಾದಿಭಿಃ ಮುಕ್ತಃ ಇತ್ಯುಕ್ತೆ ತತ್ ಕಾದಾಚಿತ್ ಕಮಪಿ ಭವತಿ ಇತಿ ಯೋ ನ ಹೃಷ್ಯತಿ ಇತ್ಯಾದಿ. ಈಗ ಒಂದ್ಸರ್ತಿ ಹೇಳಿದ್ರು ಹರ್ಷಾದಿಭಿಃ ಮುಕ್ತಃ ಅಂತ, ಅಂದ್ರೆ ಹರ್ಷ ಮರ್ಷೋ ಉದ್ವೇಗಗಳಿಂದ ಭಯೋದ್ವೇಗೈ ಮುಕ್ತಃ ಅಂತ ಹೇಳಿದ್ರು. ಅಷ್ಟು ಹೇಳಿದ್ಮೇಲೆ ನ ಶೋಚತಿ ನ ಕಾಂಕ್ಷತಿ ನ ದ್ವೇಷ್ಟಿ ನ ಹೃಷ್ಯತಿ ಅಂತ ಇಷ್ಟು ಮತ್ತೆ ಮತ್ತೆ ಆ ಪದಗಳನ್ನ ಯಾಕೆ ಬಳಸಿದ್ದು ಅಂದ್ರೆ, ಸಾಮಾನ್ಯವಾಗಿ ಬಿಟ್ಟಿರ್ತಾನೆ. ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಕಾದಾಚಿತ್ಕ ಅಂದ್ರೆ ಅದು ಕೆಲವೊಮ್ಮೆ ನಿರೀಕ್ಷೆ ಇಲ್ಲದೆ ಕೆಲವೊಂದು ಸರ್ತಿ ನಮ್ಮನ್ನ ಕೆಲವು ಘಟನೆಗಳು ಆವರಿಸಿಕೊಂಡಾಗ ಅದನ್ನು ಬಿಟ್ಬಿಡ್ಬೇಕಂದ್ರೆ ಹೌದು, ಆ ಕಾದಾಚಿತ್ಕ ಯಾವಾಗ್ಲೂ ಒಮ್ಮೆ ಬರುವಂತಹ ಸಂಗತಿಗಳನ್ನು ಕೂಡ ಯೋನ ಹೃಷ್ಯತಿ ಇತ್ಯಾದಿ ಶಬ್ದಗಳಿಂದ ಆಗ್ಲೂ ಅದನ್ನ ತ್ಯಾಗ ಮಾಡ್ಲೇಬೇಕು ಅನ್ನೋದನ್ನ ಒಂದು ಬಾರಿ ಅಂತ ಅದನ್ನ ಒಪ್ಪಿಕೊಂಡ್ರೆ ಅದು ಒಂದು ಬಾರಿ ಹೋಗಿ ಅದು ಮತ್ತೆ 100 ಬಾರಿಯ ದಾರಿಯನ್ನ ಎಳೆದು ಹಾಕುತ್ತೆ ಅನ್ನೋದನ್ನ ಈ ಮಾತುಗಳಿಂದ ಹೇಳಿದ್ರು. ಉಪಚಾರ ಪರಿಹಾರಾರ್ಥಂ ಪೂರ್ವಂ, ಉಪಚಾರ ಪರಿಹಾರಾರ್ಥಂ ಕೆಲವೊಂದು ಸರ್ತಿ ಕೆಲವು ಕಾರ್ಯಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡಿರುವುದಿಲ್ಲ, ಆದ್ರೂ ಆ ಕೆಲಸಗಳಿಂದ ನಾವು ಜರ್ಜರಿತರಾಗುವಂತಹ ಪರಿಸ್ಥಿತಿಗಳು ಬರ್ತಾವೆ. ಆದ್ರಿಂದಾಗಿ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಈ ಶಬ್ದಗಳನ್ನೆಲ್ಲ ಮತ್ತೆ ಮತ್ತೆ 2 ಬಾರಿ ಮರಳಿ ಹೇಳಿದ ಹಾಗೆ ಕಾಣುತ್ತೆ. ಮತ್ತೆ ಉಪಚಾರ ಅಂತಂದ್ರೆ ಕೆಲವೊಂದ್ ಸರ್ತಿ ಹೇಳ್ತಾರಷ್ಟೇ, ಅದಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅನ್ನೋ ಭಾವ ಇರುತ್ತೆ. ಸುಮ್ಮನೆ ಹೇಳ್ತಾರೆ, ಅದನ್ನ ಅಷ್ಟು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅನ್ನೋದನ್ನ ಪರಿಹಾರ ಮಾಡ್ಲಿಕ್ಕೆ ಉಪಚಾರ ಅಂದ್ರೆ ಕೆಲವೊಂದ್ ಸರ್ತಿ ಇದು ನಿಮ್ದೇ ಮನೆ ಅಂತ ತಿಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆಗ ತಕ್ಷಣ ಇದು ನಮ್ದೇ ಮನೆ ಅಂತ ಸೀದು ಹೋಗಿ ಅಲ್ಲೇ ನಿಮ್ಮ RTC ಯಲ್ಲಿ ನಮ್ಮ ಹೆಸರು ಬರ್ಕೊಡಿ ಅಂತ ಕೇಳುವ ಹಾಗಲ್ಲ. ಅದ್ರ ಅರ್ಥ ಏನು ಅಂದ್ರೆ, ಈ ಮನೆಯಲ್ಲಿ ನೀವು ಸ್ವತಂತ್ರವಾಗಿ ಎಷ್ಟು ಬೇಕಾದ್ರೂ ನಿಮ್ಗೆ ಅಗತ್ಯ ಇರುವ ವಸ್ತುಗಳನ್ನ ತೊಡಕಿಲ್ಲದೆ, ಅಂದ್ರೆ ಅಭಿಮಾನ ಧಕ್ಕೆ ಆಗುತ್ತೆ ಅಂತ ಅನ್ನುವ ಹಾಗೆ ಭಾವಿಸದೆ ಕೇಳಬಹುದು. ಅದರ ಉದ್ದೇಶ ಇರುವುದೇನು ಅಂತಂದ್ರೆ, ನೀವು ಮುಕ್ತವಾಗಿರಿ, ಈ ಮನೆಯಲ್ಲಿ ನಿಮ್ಗೆ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ಅಂತ ಅಭಿಪ್ರಾಯ. ನಿಮ್ಮ ಮನೆಯಲ್ಲಿ ನೀವಿದ್ದಾಗ ಎಷ್ಟು ನಿಶ್ಚಿಂತೆಯಿಂದ ನಿಮ್ಮ ಕಾರ್ಯಭಾರಗಳನ್ನು ನಡೆಸ್ತೀರೋ ಹಾಗೇನೆ ಈ ಮನೆಯನ್ನು ನಿಶ್ಚಿಂತೆಯಾಗಿರಿ ಅನ್ನೋದಷ್ಟೇ ಅರ್ಥ ಹೊರತು ಈ ಮನೆ ನಿಮ್ದು ಅಂತ ಅರ್ಥ ಅಲ್ಲ. ಇದನ್ನು ಉಪಚಾರ ಅಂತ ಕರೀತಾರೆ. ಉಪಚಾರ ಅನ್ನೋ ಶಬ್ದ ಅರ್ಥ ಆದ್ರೆ ಇಲ್ಲೇನು ಹೇಳಿದ್ದು ಅಂತ ಅರ್ಥ ಆಗುತ್ತೆ. ಮೇಲ್ನೋಟಕ್ಕೆ ಸುಮ್ನೆ ಶುಭಾಶುಭಗಳನ್ನ ತ್ಯಾಗ ಮಾಡಬೇಕು ಅಂತ ಬಾಯಿ ಮಾತಿಗೆ ಹೇಳಿದ್ದಲ್ಲ, ನಿಜವಾಗಿಯೂ ಸರ್ವ ರೀತಿಯ ಆರಂಭಗಳನ್ನು ಕೂಡ ಕರ್ಮಗಳನ್ನು ಕೂಡ ಭಕ್ತನಾದವನು ತ್ಯಾಗ ಮಾಡಿಯೇ ಮಾಡುತ್ತಾನೆ. ಹಾಗೆ ಮಾಡಿದ್ರೇನೆ ಅವನ ಜೀವನಕ್ಕೆ ಬೇಕಿರುವಂತಹ ದಾರಿಯಲ್ಲಿ ಸ್ಪಷ್ಟತೆ ಕಾಣುತ್ತೆ ಅಂತ ಈ ಮಾತಿನ ಮೂಲಕ ಉಪಚಾರಾದಿ ಪರಿಹಾರ ಅರ್ಥಂ ಈ 2 ಬಾರಿ ಈ ಶಬ್ದಗಳನ್ನ ನಿರೂಪಣೆ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಆಧಿಕ್ಯ ಜ್ಞಾಪನಾರ್ಥಂ ಭಕ್ತ್ಯಭ್ಯಾಸ, ಮತ್ತೆ ಮತ್ತೆ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಮರಳಿ ಆ ಶಬ್ದಗಳನ್ನ ಯಾಕೆ ಯೋ ಮೇ ಭಕ್ತ ಸಮೇ ಪ್ರಿಯ ಭಕ್ತಿಮಾನ್ ಮೇ ಪ್ರಿಯೋ ನರಹ, ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಭ್ಯಾಸಕ್ಕಾಗಿ. ಒಂದು ವಿಷಯವನ್ನ ದೃಢವಾಗಿ ನಾವು ಈಗ ನಿರ್ಧಾರ ಮಾಡಿ ಹೇಳುವುದು, 10 ಬಾರಿ ಹೇಳುವುದ್ರ ಅಭಿಪ್ರಾಯ ಅದು ಪುನರುಕ್ತಿ ಅಲ್ಲ, ದೃಢವಾದ ವಿಶ್ವಾಸಕ್ಕೋಸ್ಕರ ಹೇಳುದು. ಇದು ಖಂಡಿತ ಹೀಗೆ ಆಗ್ಬೇಕು, ಈ ವಿಷಯದಲ್ಲಿ ಹೀಗೇನೆ
ಆಗ್ಬೇಕಾದದ್ದೇ ಶಾಸ್ತ್ರದ ಮುಖ್ಯ ಉದ್ದೇಶ. ಶ್ಲೋಕ ಪೂರ್ತಿ ಮಾಡ್ಲಿಕ್ಕೋಸ್ಕರ 10 ಹೇಳಿದ್ರೆ ಒಂದು 20 ಶ್ಲೋಕ ಪೂರ್ತಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ಮಾತುಗಳನ್ನು ಹೇಳಿದ್ದಲ್ಲ. ಭಕ್ತ್ಯಭ್ಯಾಸ ಏತು ಸರ್ವಾಣಿ ಕರ್ಮಾಣಿ ಇತ್ಯಾದೇಹೇ ಪ್ರಪಂಚ ಏವ. ಏತು ಸರ್ವಾಣಿ ಕರ್ಮಾಣಿ ಅಂತ ಹಿಂದೆ ಯಾರು ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡ್ತಾನೆ ಅಂತ ಹೇಳುವಾಗ, ಎಲ್ಲ ಕರ್ಮಗಳ ತ್ಯಾಗ ಅಂತಂದ್ರೆ ಯಾವುದು ಬಂಧನಕ್ಕೆ ಕಾರಣ ಅಲ್ವೋ ಅಂಥ ಕರ್ಮಗಳ ತ್ಯಾಗ ಮಾಡುವುದು, ಅಂದ್ರೆ ಯಾವುದು ಬಂಧನಕ್ಕೆ ಕಾರಣವಾಗುತ್ತೋ ಅದೆಲ್ಲದರ ತ್ಯಾಗ ಹೊರತು ಬಂಧನಕ್ಕೆ ಕಾರಣವಲ್ಲದ ಭಗವತ್ ಪ್ರೀತಿ, ಭಗವಂತನ ಜ್ಞಾನವನ್ನು ಪಡಿಲಿಕ್ಕಾಗಿ ಮಾಡುವ ಸೇವೆ, ಭಗವಂತನಲ್ಲಿ ಅಥವಾ ಗುರುಗಳಲ್ಲಿ ಇನ್ನಷ್ಟು ಹೆಚ್ಚು ಶ್ರದ್ಧೆಯನ್ನು ವಹಿಸಲಿಕ್ಕೆ ಕಾರಣವಾಗುವಂತಹ ರೀತಿಯ ಚಟುವಟಿಕೆ, ಇದೆಲ್ಲವೂ ಅತ್ಯಂತ ಅವಶ್ಯಕವಾದ ಕರ್ಮ. ಅದರಿಂದಾಗಿ ಸರ್ವಾಣಿ ಕರ್ಮಾಣಿ ಅನ್ನೋದಕ್ಕೆ ಏನು ವಿವರಣೆ, ಆ ವಿಷಯದ ಪ್ರಪಂಚವೇ. ಈ ಪ್ರಪಂಚ ಅಂದ್ರೆ ವಿಸ್ತಾರ, ಬಿಡಿಸಿದ್ದು ಅಂತ ಅರ್ಥ. ಪಚಿ ವಿಸ್ತಾರೆ ಅಂತ ಧಾತು. ಇದರ ಪ್ರಪಂಚ ಇದು ಅಂದ್ರೆ, ಪ್ರಪಂಚ ಅನ್ನೋ ಶಬ್ದದ ಅರ್ಥವೂ ಕೂಡ ಯಾವುದು ಮತ್ತೆ ಮತ್ತೆ ವಿಸ್ತೃತವಾಗಿದೆಯೋ ಅದು ಪ್ರಪಂಚ. ಬಿಡಿಸಿದಷ್ಟು ಇಲ್ಲಿಯ ವಿವರಣೆಗಳನ್ನ ಇನ್ನಷ್ಟು ಹೆಚ್ಚು ತಿಳಿಲಿಕ್ಕಾಗತ್ತೆ. ಆದ್ರಿಂದಾಗಿ ಇದಕ್ಕೆ ಪ್ರಪಂಚ ಅಂತ ಹೆಸರು. ಎಷ್ಟು ತಿಳಿದ್ರೂ ಈ ಜಗತ್ತಿನ ಬಗ್ಗೆ ತಿಳಿದು ಮುಗಿಯುವುದು ಅಂತಿಲ್ಲ. ಹಾಗಾಗಿ ಭಗವಂತನ ಎಚ್ಚರವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಮತ್ತು ಭಕ್ತನಾದವನ ಚರ್ಯೆಯನ್ನ ಯಾವ ಕ್ರಮದಲ್ಲಿ ನಾವು ಗಮನಿಸಬೇಕು ಅನ್ನೋದನ್ನ, ಆ ಮೂಲಕ ನಾವು ಅಂತದ್ರಲ್ಲಿ ಯಾವುದನ್ನ ರೂಢಿಸಿಕೊಳ್ಳಬಹುದು ಅನ್ನೋದನ್ನ ಈ 3-4 ಪದ್ಯಗಳಲ್ಲಿ ನಾವು ನೋಡಿದೆವು. ಇನ್ನೂ ಕೆಲವು ಭಕ್ತರ ಸಂಗತಿಗಳನ್ನ ಈ ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಮತ್ತೆ ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ವಿಷ್ಣು ಪುರಾಣ ಇರಲ್ಲ, ನಾಳೆ ಹೇಳ್ತೇನೆ.